ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ. ಎಲ್ಲರಿಗೂ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಮಹಾಲಕ್ಷ್ಮಿಯಿಂದ ಕಷ್ಟಗಳು ಪರಿಹಾರ ಮಾಡ್ಕೋಬೇಕು ಅನ್ನೋದೆಲ್ಲರಿಗೂ ಇರುತ್ತೆ. ಅಂಥ ಮಹಾಲಕ್ಷ್ಮಿಗಾಗಿ ಧನದ ಒಂದು ಅಭಿವೃದ್ಧಿಗಾಗಿ, ಧನ ಪ್ರಾಪ್ತಿಗಾಗಿ ಈ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅನ್ನೋ ತಿಳ್ಕೊಳ್ಳೋಣ ಇವತ್ತು. ಬನ್ನಿ ಬಾಂಧವರು, ಇವತ್ತು ಎಲ್ಲರಿಗೂ ಪ್ರಪಂಚ ಇರೋ ಎಲ್ಲರೂ ಕೂಡ ಒಂದು ಅವಶ್ಯಕತೆವಾದ ಯಾವುದು ಅಂದರೆ ಹಣ ಅಂದರೆ ಮಾತೆ ಮಹಾಲಕ್ಷ್ಮಿ, ಅವಳ ಕೃಪಾ ಕಟಾಕ್ಷ ಎಲ್ಲರಿಗೂ ಬೇಕು. ಅದರಿಂದ ನಾವು ಯಾವ ರೀತಿ ಹೆಂಗೆ ಅಂತ ತಿಳ್ಕೊಳ್ಳೋಣ. ಈ ಮಂತ್ರ ನೀವು ಏನು ನೋಡ್ತಾ ಇದ್ದೀರಾ, ಆ ಮಂತ್ರನ ನೀವು ಯಾವುದಾದ್ರೂ ಒಂದು ಈ ಅಮಾಸೆ ಭಾನುವಾರ ಇರೋದರಿಂದ ಅಥವಾ ಇವತ್ತು ಕೂಡ ನೀವು ಮಾಡ್ಕೋಬೋದು. ಇದನ್ನು ಮೊದಲು ಸಿದ್ಧಿ ಮಾಡ್ಕೋಬೇಕು. ತದನಂತರ ನೀವು ಮಾಡಬೇಕಾಗುತ್ತೆ. ಒಂದು ಹರಿಯೋ ನೀರಿನಲ್ಲಿ ಎದೆ ಮಟ್ಟಕ್ಕೆ ನಿಂತ್ಕೊಂಡು ಅಥವಾ ಯಾವುದಾದ್ರೂ ಒಂದು ನಿರ್ಜನವಾಗಿರುವಂಥ ಒಂದು ಜಾಗ ಅಥವಾ ಪ್ರದೇಶ ಅಂತ ಏನು ಹೇಳ್ತೀವಲ್ಲ ಅಲ್ಲಿ, ಅಥವಾ ಅದು ಸಿಕ್ಕಿಲ್ಲ ಅಂದರೆ ಯಾವುದಾದ್ರು ಪಾಳು ಬಿದ್ದಂಥ ಏಕಾಂತ ಸ್ಥಳ ಅಥವಾ ಯಾವುದಾದ್ರು ಒಂದು ದೇವಸ್ಥಾನ ಗುಡಿಲಿ, ಅಂದರೆ ಶಬ್ದ ಗಲಾಟೆ ಇಲ್ದಿರೋ ಅಂಥ, ಅದರಿಂದನೇ ಕೆಲವೊಂದು ಪಾಳು ಬಿದ್ದ ದೇವಸ್ಥಾನ ಅಂತ ಹೇಳ್ತಾರೆ. ಅಂಥ ಒಂದು ದೇವಸ್ಥಾನದಲ್ಲಿ ಕೂಡ ಕುಳಿತುಕೊಂಡು ಇದನ್ನು ಒಂದು ದಿನಕ್ಕೆ 1000ದಂತೆ ಒಂದು ಮಂಡಲದವರೆಗೂ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು. ಒಂದು ಮಂಡಲ ಅಂದರೆ 48 ದಿನಗಳು ಅಂತ ಬರುತ್ತೆ. ಆ 48 ದಿನಗಳು ದಿನಕ್ಕೆ 1000 ಥರ ಇದನ್ನು ಹೇಳ್ತಾ ಇರಬೇಕಾಗತ್ತೆ. ಹೇಳ್ಕೊಂಡು ಅದಾದಮೇಲೆ ಅದೇ ನಿಮಗೆ ಅಷ್ಟರೊಳಗೆ ನಿಮಗಾಗಲೇ ಶಕ್ತಿ ಅನ್ನೋದು, ಒಂದು ಪವರ್ ಅನ್ನೋದು, ಆ ಮಹಾಲಕ್ಷ್ಮಿ ಒಂದು ಅನುಗ್ರಹ ಅನ್ನೋದು ನಿಮಗಾಗಲೇ ಶುರುವಾಗ್ತಾ ಇರುತ್ತೆ. ಅದನ್ನು ನೀವು ಯಾವುದಾದ್ರೂ ಒಂದು ಶುಭ ಶುಕ್ರವಾರದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ಶುದ್ಧರಾಗಿ ಈ ಲಕ್ಷ್ಮೀ ಸರಸ್ವತಿ ಒಂದು ಫೋಟೋ ಏನಾದರೂ ಇದ್ದರೆ ಫೋಟೋ ಅಥವಾ ಇವೇನಾದರೂ ವಿಗ್ರಹಗಳಿದ್ರೂ ಓಕೆ ಆಗುತ್ತೆ. ನಿಂತ್ಕೊಂಡು ದೀಪ ಹಚ್ಚಿ ಮೊದಲು ಗಣಪತಿನ ಪೂಜೆ ಮಾಡಿ ಒಂದು ಶ್ರದ್ಧಾಭಕ್ತಿಗಳಿಂದ, ಏನು ನಿಮ್ಮ ಒಂದು ಮನಸ್ಸಿನ ಒಂದು ಇದರಿಂದ ಒಂದು ನಂಬಿಕೆಯಿಂದ ಈ ಮಂತ್ರವನ್ನು ಒಂದು ಮಂಡಲದವರೆಗೆ ಮಾಡಿರ್ತೀರ. ಅದೇ ರೀತಿ 49ನೇ ದಿನ ಒಂದು ಮಂಗಳ ಸ್ನಾನ, 4 ಜನ ಏನಾದ್ರು ಬಂದಂಥವ್ರಿಗೆ ಒಂದು ಅರಿಶಿನ ಕುಂಕುಮ ಮುತ್ತೈದರಿಗೆ ಕೊಟ್ಟು, ಏನಾದರೂ ನಿಮ್ಮ ಕೈಲಿ ಸಾಧ್ಯ ಇದ್ದರೆ ಒಂದು ದಕ್ಷಿಣೆ ಕೊಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಒಂದು 49ನೇ ದಿವಸಕ್ಕೆ, ನಾನು 48ನೇ ದಿವಸಕ್ಕೆ ನೀವು ಈ ಮಂತ್ರನ ಪೂರ್ತಿಯಾಗಿರುತ್ತೆ. 49ನೇ ದಿನಕ್ಕೆ ಒಂದು ಮನೇಲಿ ಒಂದು ಪೂಜೆ ಥರ, ಈ ವರಲಕ್ಷ್ಮಿ ಪೂಜೆ ಅಂತ ಏನು ಮಾಡ್ತೀವಿ ಅಷ್ಟು ದೊಡ್ಡದಾಗೇನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಮನೆ ತಕ್ಕನೇ ಒಂದು ನೀವು ಮಾಡಿಕೊಂಡು ಒಂದು ನಿಮ್ಮಲ್ಲಿ ಬಂದಂಥ ಒಂದು ಮುತ್ತೈದರಿಗೆ ಒಂದು 4 ಜನ ಮುತ್ತೈದರು, 5 ಜನ ಮಂಗಳ ಮುತ್ತೈದರಿಗೆ ಮಾಡಿ ಅವ್ರಿಗೆ ನಿಮ್ಮ ಕೈಲಾದಂಥ ಒಂದು ದಕ್ಷಿಣೆ ಅರಿಶಿನ ಕುಂಕುಮ ಕೊಟ್ಟು ಅವರಿಂದ ನೀವೊಂದು ಆಶೀರ್ವಾದ ಪಡ್ಕೋಬೇಕು. ಆವಾಗೇನಾಗುತ್ತೆ, ನಿಮಗೆ ಒಂದು ನಿಮ್ಮ ಆರ್ಥಿಕವಾಗಿ ಏನು ತೊಂದರೆ ಇದೆ, ನಿಮ್ಮ ಒಂದು ಕಷ್ಟಗಳು ಯಾವುದು ಸ್ವಲ್ಪ ದೂರ ಆಗುತ್ತೆ. ಅದೇ ರೀತಿ ಯಾರಿಗಾದ್ರೂ ಕೆಲವೊಂದು ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳು, ಅವರು ಯಾರಿಗಾದ್ರು ಕೆಲವೊಂದು ಹಣ ಕೊಟ್ಬಿಟ್ಟಿರ್ತೀರ, ಹಣ ವಾಪಸ್ ಬರ್ತಾನೇ ಇಲ್ಲ, ಭಾಳ ತೊಂದರೆ ಕೊಡ್ತಾಯಿದ್ದಾರೆ, ಅಥವಾ ಹಣ ನಮಗೆ ಕೊಡದೆ ಸತಾಯಿಸ್ತಿದ್ದಾರೆ, ವ್ಯವಹಾರಗಳೆಲ್ಲ ಯಾವುದು ನಡೀತಾ ಇಲ್ಲ ಅಂದವ್ರು ಕೂಡ ಇಷ್ಟು ಕಾರ್ಯ ಕೂಡ ಹಣಕಾಸು ಕೊಟ್ಟಂಥ ಹಣ ಕೂಡ ವಾಪಸ್ ಬರುತ್ತೆ. ಆದರೆ ವ್ಯವಹಾರಗಳಲ್ಲಿ ಕೂಡ ಸುಗಮವಾಗಿ ನಿಮ್ಮ ಕೆಲಸಗಳು, ಹಣಕಾಸು ಎಲ್ಲ ಸಿಕ್ಕುತ್ತೆ ನೆಮ್ಮದಿಯಿಂದ ಕೂಡ. ಯಾಕೆ ಲಕ್ಷ್ಮೀ ಸರಸ್ವತಿ ಇಬ್ಬರು ಇದ್ದರು ಅಂದರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅದೇ ರೀತಿ ಈ ಮಂತ್ರನ ನೀವು ಸರಿಯಾದ ರೀತಿಲಿ ಹೇಳ್ಕೋಬೇಕಾಗುತ್ತೆ. ಯಾವುದೇ ರೀತಿ ತಪ್ಪು ಮಾಡ್ಕೋಬಾರ್ದು. ಇದನ್ನು ದಿನಕ್ಕೆ 1000ದಂತೆ ಪಠನೆ ಮಾಡಬೇಕು. ಇದಕ್ಕೂ ಮಾಲೆ ಬಂದು ಕಮಲದ ಮಾಲೆ ಆಗ್ಬೋದು ಅಥವಾ ಸ್ಫಟಿಕ ಮಾಲೆ ಆಗ್ಬೋದು. ಯಾಕೆ ಈ ಲಕ್ಷ್ಮೀ ಸರಸ್ವತಿ ಇಬ್ಬರು ಇರೋದ್ರಿಂದ ಸ್ಫಟಿಕ ಮಾಲೆ ಅಥವಾ ಮುತ್ತಿನ ಮಾಲೆ ಅಥವಾ ಕಮಲದ ಘಟ್ಟ ಅಥವಾ ಕಮಲದ ಬೀಜದ ಒಂದು ಮಾಲೆ ಅಂತ ಬರುತ್ತೆ, ಅದನ್ನು ನೀವು ತೊಗೋಬೋದು. ಈ 3ರಲ್ಲಿ ಯಾವ್ದಾದ್ರು ಒಂದು ತೊಗೊಂಡು ನೀವು ಇಡಬೇಕಾಗುತ್ತೆ. ಇದನ್ನು ಸಿದ್ಧಿ ಮಾಡ್ಕೊಳ್ಳೋಕೆ ಮಾತ್ರ ಒಂದು ದಿವಸ, ಸರಿಯಾದ ದಿವಸದಲ್ಲಿ ನೀವು ಮಾಡಬೇಕು. ಯಾಕೆಂದರೆ ಈಗ ನಾಳೆ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ, ಭಾನುವಾರ ಇರುತ್ತೆ ಅಮಾವಾಸ್ಯೆ, ಪೂರ್ತಿ ಅಮಾವಾಸ್ಯೆ. 2 ದಿನದಲ್ಲಿ ನೀವು ಯಾವತ್ತಾದರೂ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ತದನಂತರ ಸಿದ್ಧಿ ಆದಮೇಲೆ, ಅಂದರೆ ಮಂತ್ರಗಳು ಯಾವುದೇ ರೀತಿ ಉಚ್ಚಾರಣೆಯಲ್ಲಿ ತಪ್ಪಾಗಬಾರ್ದು. ಹಾಗಾಗಿಯೇ ಇದು 48 ದಿನ, ಅಂದರೆ 48 ಒಂದು ಮಂಡಲ ಅಂತ ಹೇಳ್ತೀವಿ. ಅದನ್ನು ಮಾಡಿಕೊಂಡು ನೀವು ಸರಿಯಾದ ಸಮಯಕ್ಕೆ ಈ 49ನೇ ದಿವಸಕ್ಕೆ ಏನಾದ್ರು ಮಾಡ್ಕೊಳ್ತೀರಿ, ಅವತ್ತು ನೀವು ಒಂದು ಸಾಧನೆ ಮಾಡ್ಕೊಳ್ತೀವಿ ಅಂದರೆ ಒಂದು ಮನೆಯಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಪೂಜೆ ಮಾಡಿ ಬಂದಂಥ ಮುತ್ತೈರಿಗೆ
ಒಂದು ಊಟನೋ ಅಥವಾ ದಕ್ಷಿಣೆನೋ ಅವ್ರಿಗೆ ಅರಿಶಿನ ಕುಂಕುಮ ಅಂತ ಕೊಟ್ಟು ಮಾಡಿದಾಗ ನಿಮ್ಮ ಎಲ್ಲ ದರಿದ್ರ ಇರ್ಬೋದು, ಎಲ್ಲ ಕಷ್ಟಗಳಿರ್ಬೋದು, ಎಲ್ಲ ನಿಮಗೆ ಒಂದು ದೂರ ಆಗುತ್ತೆ. ಆವಾಗ ನಿಮಗೆ ಒಂದು ಆ ಮಹಾಲಕ್ಷ್ಮಿ ಧನ ಪ್ರಾಪ್ತಿಯಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಕಷ್ಟಗಳೆಲ್ಲ ದೂರ ಮಾಡ್ತಾನೆ. ಆ ಲಕ್ಷ್ಮೀನಾರಾಯಣರು ಕೂಡ ನಿಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಅದೇ ರೀತಿ ಯಾವಾಗಲೂ ಅಷ್ಟೇ ನಾವು ಮಹಾಲಕ್ಷ್ಮಿ ಮಂತ್ರಗಳನ್ನ ಹೇಳ್ತಾ ಇರ್ಬೋದು. ಈ ಒಂದು ಸರಿ ಮಾಡಿದ್ದೀವಿ ಆಗೋಯ್ತು ಅನ್ನಬಾರ್ದು. ದಿನ ನಾವು ಮಹಾಲಕ್ಷ್ಮಿ ಪೂಜೆ ಮಾಡಿ ಅವಳ ಮಂತ್ರ ಕೂಡ ಹೇಳ್ಕೊಳ್ತಾ ಇದ್ದರೆ ಸಾಕಷ್ಟು ನಮ್ಮಿಂದ ದರಿದ್ರಗಳು ಅಂತೇನಿರುತ್ತೆ ಆ ದಾರಿದ್ರ್ಯಗಳು ಕೂಡ ದೂರ ಆಗುತ್ತೆ. ದಿನ ಶುಕ್ರವಾರ ಮಾತ್ರ ಮಾಡ್ತೀವಿ. ನಮ್ಮ ಹೆಣ್ಮಕ್ಳು ಕೆಲವೊಬ್ಬರು ಹಾಗೆ ಮಾಡೋರು ಶುಕ್ರವಾರ ಸಹ ಭಾಳ ಗ್ರ್ಯಾಂಡಾಗಿ ಮಾಡಿಬಿಡ್ತಾರೆ. ಬೆಳಗ್ಗೆ ಎದ್ದು ಅದು ಮಾಡಿ ಇದು ಮಾಡಿ ಹೇಳಿ ಭಾಳ ಜೋರಾಗಿ ಮಾಡ್ತಾರೆ. ಆ ಥರ ಅಲ್ಲ, ದಿನ ಇದೇ ರೀತಿ ಇರಬೇಕು. ಅಟ್ಲೀಸ್ಟು ನಿಮಗೆ ದಿನ ಅಷ್ಟು ಒಂದು ಪೂಜೆ ಮಾಡೋಕ್ಕೆ ಅಂತಂದರೆ ಒಂದು ಪ್ರಸಾದ ಎಲ್ಲೂ ಮಾಡಿ ಮಂತ್ರ ಆದರೂ ಹೇಳ್ಕೊಬೋದು. ಶುದ್ಧವಾಗಿ ಕೂತ್ಕೊಂಡು ಒಂದು ದೇವ್ರ ಮನೆಯಲ್ಲೆಲ್ಲೋ ನಿಮ್ಗೆ ಸಾಧ್ಯವಾದರೆ ಕೂತ್ಕೊಂಡು ಅಲ್ಲಿ ಒಂದು ಮಂತ್ರ ಕೂಡ ಹೇಳ್ಕೊಬೋದು. ಇದೂ ಹೇಳ್ಬೋದು. ಬೇರೆ ರೀತಿಲಿ ಮಂತ್ರ ನಿಮಗೆ ಬಂದಂಥ ಲಕ್ಷ್ಮೀ ಸರಸ್ವತಿ ಮಂತ್ರ ಕೂಡ ಹೇಳ್ಕೊಬೋದು, ಅಥವಾ ಬರೀ ಲಕ್ಷ್ಮೀ ಮಂತ್ರ ಕೂಡ ಹೇಳ್ಕೊಬೋದು. ಭಾಳ ಈಸಿಯಾಗಿರುತ್ತೆ, ಹೇಳೋಕ್ಕೆ ಸುಲಭ, ಪಡ್ಕೊಳ್ಳೋದು ಭಾಳ ದೊಡ್ಡದು. ಅಷ್ಟು ದೊಡ್ಡದಂತ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳೋಕ್ಕಾಗದಿರೋ ಅಂಥದ್ದು ನೀವು ಪಡ್ಕೊತೀರ. ಬಂದವರೇ, ಇದುವರೆಗೂ ನೀವು ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಸರಸ್ವತಿನ ಹೇಗೆ ನಾವು ಒಂದು ಪಡ್ಕೋಬೇಕು, ನಮ್ಮ ಕಷ್ಟ ದೂರ ಮಾಡ್ಕೋಬೇಕು ಅಂತ. ಹಾಗಾಗಿ ಈ ಒಂದು ವಿಡಿಯೋ ನಿಮಗಾಗಿ ತಂದಿದ್ದೀನಿ. ವರ್ಷದ ಸಂಕ್ರಾಂತಿ ಹಬ್ಬದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂತ ಹೇಳ್ತಾ, ಇವತ್ತು ಶುಭ ಶುಕ್ರವಾರ, ನಿಮಗೆಲ್ಲರಿಗೂ ಆ ಮಹಾಲಕ್ಷ್ಮಿ ಒಲೀಲಿ ಅಂತ ಕೇಳ್ಕೊಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೂಡ ಅಂತ ಹೇಳ್ತಾ, ಯಾರು ಮೊದಲು ಹೊಸ್ದಾಗಿ ನಾನು ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವುದಾದ್ರು ಇದ್ರ ಬಗ್ಗೆ ಮಾತಾಡಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.